ಸ್ನೇಹಿತರೆ, ನಮ್ಮ ಭಾರತದಲ್ಲಿ ದೇವರುಗಳ ನಾಡು ಎಂದು ಕರೆಸಿಕೊಳ್ಳುವಂತಹ ಕೇರಳದ ಕೊಟ್ಟಿಯೂರು ದೇವಸ್ಥಾನದ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿರುವ ಕೊಟ್ಟಿಯೂರು ಒಂದು ಪ್ರಸಿದ್ಧ ಯಾತ್ರಾ ಸ್ಥಳವಾಗಿದೆ. ಇದು ದಕ್ಷಿಣ ಭಾರತದ ಒಂದು ಪ್ರಮುಖ ಶಕ್ತಿಪೀಠ ಎಂದು ಪರಿಗಣಿಸಲಾಗಿದೆ. ಕೊಟ್ಟಿಯೂರು ದೇವಾಲಯದ ಇತಿಹಾಸವು ದಕ್ಷಿಣ ಯಾಗದ ಪುರಾಣದೊಂದಿಗೆ ಸಂಬಂಧ ಹೊಂದಿದೆ. ದಕ್ಷಿಣ ಯಾಗದ ಸಮಯದಲ್ಲಿ ಸತಿದೇವಿಯು ತನ್ನ ತಂದೆಯ ವರ್ತನೆಯಿಂದ ಅವಮಾನಿತಳಾಗಿ ಆತ್ಮಹತ್ಯೆ ಮಾಡಿಕೊಂಡಳು ಎಂದು ಹೇಳಲಾಗುತ್ತದೆ. ಶಿವನ ಬಗ್ಗೆ ತುಂಬಾ ಕ್ರೂರವಾಗಿ ವರ್ತಿಸಿದ್ದಕ್ಕಾಗಿ ಸತಿದೇವಿಯು ದಕ್ಷನನ್ನು ಶಪಿಸಿದಳು ಮತ್ತು ಅವನ ಅಹಂಕಾರದ ನಡವಳಿಕೆಯು ಅವನ ಬುದ್ಧಿಯನ್ನು ಕುರುಡಾಗಿಸಿದೆ ಎಂದು ಅವನಿಗೆ ನೆನಪಿಸಿದಳು. ಇನ್ನೂ ಹೆಚ್ಚಿನ ಅವಮಾನವನ್ನು ಸಹಿಸಲಾಗದೆ ಸತಿದೇವಿಯು ಯಜ್ಞದ ಬೆಂಕಿ ಹಾರಿ ತನ್ನ ಪ್ರಾಣವನ್ನು ಕಳೆದುಕೊಂಡಳು. ಆಕೆಯನ್ನು ರಕ್ಷಿಸಲು ಪ್ರಯತ್ನಿಸಿದರೂ ತಡವಾಗಿತ್ತು. ಅವರು ಸತಿಯ ಅರ್ಧ ಸುಟ್ಟ ದೇಹವನ್ನು ಮಾತ್ರ ಹಿಂಪಡೆಯಲು ಸಾಧ್ಯವಾಯಿತು. ಪತ್ನಿಯ ಸಾವಿನ ಸುದ್ದಿ ಕೇಳಿ ಶಿವನಿಗೆ ತೀವ್ರ ನೋವಾಯಿತು. ಶಿವನ ಕೋಪವು ಎಷ್ಟು ತೀವ್ರವಾಗಿತ್ತು ಅಂದರೆ ಅವನ ತಲೆಯಿಂದ ಒಂದು ಕೂದಲನ್ನು ಕಿತ್ತು ನೆಲಕ್ಕೆ ಹೊಡೆದು ಅದನ್ನು ತನ್ನ ಕಾಲಿನಿಂದ ಎರಡು ಭಾಗ ಮಾಡಿದನು. ಇದರಿಂದ ಎರಡು ಭಯಂಕರ ಜೀವಿಗಳು ವೀರಭದ್ರ ಮತ್ತು ಭದ್ರಕಾಳಿ ಹೊರಮ್ಮಿದರು. ಶಿವನು ಅವರಿಗೆ ದಕ್ಷನನ್ನು ಕೊಲ್ಲಲು ಮತ್ತು ಯಜ್ಞವನ್ನು ನಾಶ ಮಾಡಲು ಆಜ್ಞಾಪಿಸಿದನು. ಈ ಘಟನೆಯಿಂದಾಗಿ ಶಿವನು ಬಹಳ ದುಃಖಿತನಾದನು. ನಂತರ ವಿಷ್ಣು ಶಿವನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದನು. ಕೊಟ್ಟಿಯೂರಿನಲ್ಲಿ ಶಿವ ಮತ್ತು ಪಾರ್ವತಿಯನ್ನು ಒಟ್ಟಿಗೆ ಪೂಜಿಸಲಾಗುತ್ತದೆ ಮತ್ತು ಪ್ರತಿ ವರ್ಷ ದೇವಸ್ಥಾನದಲ್ಲಿ ವೈಶಾಖ ಮಹೋತ್ಸವವನ್ನು ಆಚರಿಸುತ್ತಾರೆ. ಈ ಸಮಯದಲ್ಲಿ ಭಕ್ತರು ಬಾವಲಿ ನದಿಯಲ್ಲಿ ಸ್ನಾನ ಮಾಡಿ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಕೊಟ್ಟಿಯೂರು ದೇವಸ್ಥಾನವು ತನ್ನ ವಿಶಿಷ್ಟ ಆಚರಣೆಗಳು ಮತ್ತು ನಂಬಿಕೆಗಳಿಗೆ ಹೆಸರುವಾಸಿಯಾಗಿದೆ. ಸ್ನೇಹಿತರೆ, ಈ ದೇವಾಲಯವು ಬಾವಲಿ ನದಿಯ ದಡದಲ್ಲಿದ್ದು ವರ್ಷದಲ್ಲಿ 22 ದಿನಗಳ ಕಾಲ ಮಾತ್ರ ತೆರೆದಿರುತ್ತದೆ. ಇದು ಕೇರಳದ ಪ್ರಮುಖ ಶಕ್ತಿಪೀಠಗಳಲ್ಲೊಂದು. ಶಿವ ಮತ್ತು ಪಾರ್ವತಿಯನ್ನು ಒಟ್ಟಿಗೆ ಪೂಜಿಸುವ ಈ ದೇವಾಲಯದ ವಿಶೇಷತೆ ಏನೆಂದರೆ ವೈಶಾಖ ಮಹೋತ್ಸವವು ಈ ದೇವಾಲಯದ ಪ್ರಮುಖ ಆಚರಣೆಯಾಗಿದೆ. ಈ ಸಮಯದಲ್ಲಿ ಭಕ್ತರು ಬಾವಲಿ ನದಿಯಲ್ಲಿ ಸ್ನಾನ ಮಾಡಿ ಶಿವನ ಸ್ವಯಂಭೂ ಲಿಂಗದ ದರ್ಶನ ಪಡೆಯುತ್ತಾರೆ. ಇನ್ನು ಎಳನೀರು ವೈಪು ಮತ್ತು ರೋಹಿಣಿ ಆರಾಧನೆಯು ಇಲ್ಲಿನ ಪ್ರಮುಖ ಆಚರಣೆಯಾಗಿದೆ. ಜಯ ಪರಮೇಶ್ವರ ಜಯ ಜಗದೀಶ್ವರ ಸ್ಮರ ಹರ ಶುಭಕರ ಸಾಯಿ ಶಿವ. ಈ ದೇವಾಲಯದಲ್ಲಿ ಶಿವನ ಸ್ವಯಂಭೂ ಲಿಂಗವಿದ್ದು ದೇವಾಲಯದ ಸುತ್ತಲೂ ನದಿ ಮತ್ತು ಅರಣ್ಯವಿದೆ. ಬಹಳ ಸ್ವಚ್ಛವಾದ, ಸಮೃದ್ಧವಾದ ಮತ್ತು ವನಸಿರಿಯಿಂದ ಕೂಡಿದ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿರುವ ಈ ದೇವಾಲಯವು ಹಿಂದಿನ ಕಾಲದಿಂದಲೂ ಆಗುವಂತಹ ಪಾರಂಪರಿಕ ವಿಧಿವಿಧಾನಗಳ ಪೂಜೆ, ಅಭಿಷೇಕ ಮತ್ತು ಆನೆಗಳ ಸುತ್ತು ಇರಬಹುದು. ತುಂಬಾ ಸರಳವಾಗಿ ಯಾವುದೇ ಒಂದು ಕಟ್ಟಡಗಳಿಲ್ಲದೆ ಒಂದು ತಾತ್ಕಾಲಿಕ ಮಡಲಿನ ಚಪ್ಪರವನ್ನು ನಿರ್ಮಿಸಿ ಅದರೊಳಗೆ ಪೂಜೆಯನ್ನು ನೆರವೇರಿಸುವುದು ಇಲ್ಲಿನ ವಿಶೇಷ. ಕೊಟ್ಟಿಯೂರು ದೇವಸ್ಥಾನವು ತನ್ನದೇ ಆದ ಧಾರ್ಮಿಕ ಮಹತ್ವವನ್ನು ಹೊಂದಿದ್ದು ಭಕ್ತರಿಗೆ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ. ಗೆಳೆಯರೇ, ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತೊಂದು ವಿಶೇಷವಾದ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.